ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣಬಲದ ಮಿಷವನ್ನು ಬಲವಾಗಿಯೇ ತುಳಿಯೋಣ. ಜಾತಿಯಲ್ಲ ವ್ಯಕ್ತಿಯ ನೋಡಿ ವೋಟು ಚಲಾಯಿಸು. ಎಲ್ಲಿ ಐಡೆಂಟಿ ಕಾರ್ಡ್ ಇಲ್ಲಿ? ಹಾಗಾದ್ರೆ ನಮ್ಮ ಅಧ್ಯಕ್ಷಾಧಿಕಾರಿಗಳನ್ನು ಕೇಳಿಲ್ಲ. ಏನಪ್ಪ ಐಡೆಂಟಿ ಕಾರ್ಡ್ ಇಲ್ಲ ನಿನ್ನ ಹತ್ರ? ಸರ್ ನೀವು ಈ ವೋಟರ್ ಪಟ್ಟಿಲಿ ಇದೆಯಾ ನಿನ್ನ ಹೆಸರು? ಇದಕ್ಕೆ ಏನು ಪ್ರೂಫ್? ಮುಂದೆ ಬರ್ಬೇಕು. ಪರಿಚಯ ಇದೆಯಾ? ಹೌದಾ? ಹಾಗಿದ್ಮೇಲೆ ತಗೊಳ್ಳಿ. ಓಕೆ. ಮಂಜುನಾಥ, ಮತದಾನದ ಬಗ್ಗೆ ನಿಮ್ಮ ಅಭಿಪ್ರಾಯ? ಫಸ್ಟು ಲೈನಾಗಿ ನಿಂತ್ಕೊಂಡಿದ್ವಿ ಸಾಲಾಗಿ, ಆಮೇಲೆ ಒಳಗೆ ಕರೆದು ಒಳಗೆ ಹೋದ್ವಿ. ಫಸ್ಟ್ ಸರ್ ಹೇಳಿದ ತಕ್ಷಣ ಆಧಾರ್ ಕಾರ್ಡ್ ತೋರಿಸಿದ್ವಿ, ಅಥವಾ ಐ ಡಿ ಕಾರ್ಡ್ ತೋರಿಸಿದ್ವಿ. ಐ ಡಿ ಕಾರ್ಡ್ ಆದಮೇಲೆ ಸೈನ್ ಹಾಕಿದ್ವಿ. ಸೈನ್ ಹಾಕಾದ್ಮೇಲೆ ಅಲ್ಲಿ ವೋಟ್ ಹಾಕೋದಿತ್ತು, ಅಲ್ಲಿ ವೋಟ್ ಹಾಕಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಇದು ಸರ್ಗೆ ನಮ್ಮ ಐ ಡಿ ಕಾರ್ಡ್ ತೋರಿಸಿ, ಆಮೇಲೆ ಮಿಸ್ಸು ಅಲ್ಲಿ ಸೈನ್ ಹಾಕಿದ್ದು ಸೈನ್ ಹಾಕಿ, ಮತ್ತು ಇನ್ನೊಬ್ರು ಮಿಸ್ಸು ಕೈಗೆ ಮಾರ್ಕ್ ಮಾಡಿ ಆಮೇಲೆ ವೋಟ್ ಹಾಕಕ್ಕೆ ಹೋದ್ವಿ. ಅಲ್ಲಿ ಇಬ್ಬರು ಕ್ಯಾಂಡಿಡೇಟ್ಸ್ ಇದ್ದು ಅವ್ರಿಗೆ ನಾವು ಒಬ್ರಿಗೆ ವೋಟ್ ಹಾಕಿ ವಿರೋಧ ಪಕ್ಷದವರಿಗೆ ಮತ್ತು ಪ್ರಧಾನಮಂತ್ರಿಗೆ ವೋಟ್ ಹಾಕಿದ್ವಿ. ಆಮೇಲೆ ಇದನ್ನು ನೋಡಿ ನಮ್ಗೆ ಏನು ಅನಿಸ್ತಂದರೆ, ಇದು ನಾವು ದೊಡ್ಡರಾದ ಮೇಲೆ ಹೇಗೆಲ್ಲ ವೋಟ್ ಹಾಕ್ಬೋದು ಅನ್ನೋದು ಗೊತ್ತಾಯಿತು ಈಗಲೇ. ಇದು ಒಂಥರ ಡಿಜಿಟಲ್ ಇದೆ.